ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ರೊಟ್ಟಿಗೆ ಒಂದು ಟೊಮೊಟೊ ಗುಡ್ಗಾರ ಮಾಡ್ತಾಯಿದ್ದೇನೆ. ಇದು ಹಳ್ಳಿ ಕಡೆ ಎಲ್ಲ ಸಾಮಾನ್ಯ ಮಾಡ್ತಾರೆ, ಬಟ್ ನನಗೂ ತುಂಬ ಇಷ್ಟ, ನನ್ನ ಮಕ್ಕಳಿಗೂ ಸಹ ಇಷ್ಟ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ. ಇದನ್ನೆಲ್ಲ ಹಾಕಿ ಒಂದು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡುವ. ಸಣ್ಣಗೆ ರುಬ್ಬುವಾದ, ತರಿ ತರಿ ಇರಬಾರ್ದು, ಸಣ್ಣಗೆ ಇರಲಿ. ನೋಡಿ, ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡುವ. ಸ್ವಲ್ಪ ನೀರು ಬೇಕಾದರೆ ಹಾಕ್ಕೋಬೋದು, ಯಾಕಂದರೆ ಟೊಮೊಟೊ ನೀರು ಬಿಡೋದ್ರಿಂದ ನೀರಿನ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇವಾಗ ಖಾರ ನೀಟಾಗಿ ಸಣ್ಣಗೆ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡುವ. ನೋಡಿ, ಅದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೇನೆ, ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ. ಒಂದು ಈರುಳ್ಳಿ ಹಾಕಿದ್ದೇನೆ ಅಷ್ಟೇ. ನಾನು ಬೆಳ್ಳುಳ್ಳಿ ಏನು ಒಗ್ಗರಣೆಗೆ ಹಾಕಲ್ಲ, ಈರುಳ್ಳಿ ಮಾತ್ರ ಒಗ್ಗರಣೆಗೆ ಹಾಕ್ತೇನೆ. ನೋಡಿ, ಅದೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಸಹ ನಾವು ಅದನ್ನು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಈಗ ನಾವು ರುಬ್ಬಿಕೊಂಡಿರುವ ಖಾರನ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಸ್ವಲ್ಪ ನೀರು ಸಹ ಹಾಕಿ ಮಿಕ್ಸ್ ಮಾಡುವ, ಯಾಕಂದರೆ ಅದು ಖಾರ ಬೇಯಬೇಕಲ್ಲ ನೀಟಾಗಿ. ಹಾಗಾಗಿ ಸ್ವಲ್ಪ ನೀರು ಸಹ ಹಾಕಿ ಮಿಕ್ಸ್ ಮಾಡುವ. ನೋಡಿ, ಈಗ ನೀಟಾಗಿ ಕುದೀತಾ ಉಂಟು. ಇದಕ್ಕೀಗ ನಾವು ಬೇಕಾದರೆ ಸ್ವಲ್ಪ ಸಾಲ್ಟ್ ಹಾಕುವ. ನಾನು ರುಬ್ಲಿಕ್ಕೆ ಹಾಕಲಿಲ್ಲ ಸಾಲ್ಟು, ಹಾಗಾಗಿ ನಾನು ಇಲ್ಲೇ ಡೈರೆಕ್ಟ್ ಹಾಕ್ತೇನೆ. ಈಗ ಅಷ್ಟರೊಳಗಡೆ ನಾನು ಸೌತೆಕಾಯಿ ಮತ್ತು ರೊಟ್ಟಿ ರೆಡಿ ಮಾಡಿರ್ತೇನೆ. ನೋಡಿ, ಸೌತೆಕಾಯಿ, ರಾಗಿ ಮತ್ತು ಅಕ್ಕಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೇನೆ ರೊಟ್ಟಿ. ನೋಡಿ, ಈಗ ಖಾರ ರೆಡಿ ಆಗಿದೆ, ಫುಲ್ಲು ಡ್ರೈ ಆಗಿದೆ. ನೋಡಿ, ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಿ ಈ ಥರ ಬಂದಿದೆ. ನೋಡಿ, ಕಲ್ಲರು ಸಹ ಚೆನ್ನಾಗಿ ಬಂದಿದೆ. ನೋಡಿ, ಎಣ್ಣೆ ಎಲ್ಲ ಮೇಲೆ ಬಿಟ್ಟಿದೆ, ಹಾಗಾಗಿ ಖಾರ ನೀಟಾಗಿ ಬಂದಿದೆ. ಈಗ ಇದು ತಿನ್ನಲಿಕ್ಕೆ ರೆಡಿಯಾಗಿದೆ. ನೋಡಿ, ನಾನು ಸ್ವಲ್ಪ ಅದರ ಒಟ್ಟಿಗೆ ತುಪ್ಪ ಹಾಕ್ಕೊಂಡಿದ್ದೇನೆ. ಸೌತೆಕಾಯಿ ರೊಟ್ಟಿ ಈಗ ಸವಿಯೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.